ನಮಸ್ಕಾರ, ವೆಲ್ಕಮ್ ಟು ಯೋಯೋ ಟಿವಿ ಕನ್ನಡ. ಮುಗ್ಧ ಜನರ ರಕ್ತ ದೋಕುಳಿ ಆಡಿದ ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ಹರಿಯುತ್ತಿದ್ದ ಸಿಂಧೂ ಕಣಿವೆ ನೀರನ್ನ ಸ್ಥಗಿತಗೊಳಿಸುವ ನಿರ್ಧಾರವನ್ನ ಭಾರತ ಈಗ ಕೈಗೆತ್ತಿಕೊಂಡಿದೆ. 1960ರ ಸಿಂಧೂ ಜಲ ಒಪ್ಪಂದವನ್ನ ಅನಿರ್ದಿಷ್ಟ ಅವಧಿಗೆ ಅಮಾನತುಗೊಳಿಸಲಾಗಿದೆ. ಇದಕ್ಕಾಗಿ 3 ರೀತಿಯ ಯೋಜನೆಗಳನ್ನು ರೂಪಿಸಿಕೊಂಡಿದೆ ಎಂದು ಹೇಳಲಾಗ್ತಿದೆ. ಅಲ್ಪಾವಧಿ ಯೋಜನೆಯಲ್ಲಿ ನದಿ ಪಾತ್ರದಲ್ಲಿನ ಅಣೆಕಟ್ಟುಗಳು ಹಾಗೂ ಕಾಲುವೆಗಳ ಹೂಳೆತ್ತಲು ಸಾಧ್ಯವಿರುವ ಕಡೆಗಳಲ್ಲಿ ಚೆಕ್ ಡ್ಯಾಂ ನಿರ್ಮಿಸಲು ತೀರ್ಮಾನಿಸಿದೆ ಎನ್ನಲಾಗ್ತಿದೆ. ಇದರ ಜೊತೆಗೆ ಈಗ ಮಹತ್ವದ ಮಾಹಿತಿಯೊಂದು ಹೊರಬಿದ್ದಿದೆ. ಸಿಂಧೂ ನದಿಯ ನೀರು ಈಗ 3 ರಾಜ್ಯಕ್ಕೂ ಕೂಡ ಹರಿಯುತ್ತಿದೆ ಎನ್ನಲಾಗ್ತಿದೆ. ಹಾಗಾದ್ರೆ ಯಾವೆಲ್ಲ ರಾಜ್ಯಕ್ಕೆ ಇನ್ಮುಂದೆ ಸಿಂಧೂ ನದಿ ನೀರು ವರದಾನವಾಗುತ್ತೆ ಎಂಬುದನ್ನ ಈ ವರದಿಯಲ್ಲಿ ಕಂಪ್ಲೀಟ್ ಆಗಿ ತಿಳಿಯೋಣ ಬನ್ನಿ. ಹೌದು, ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯಲು ಸಾಧ್ಯವಿಲ್ಲ. ಇದು 2016ರಲ್ಲಿ ಉರಿಯಲ್ಲಿ 18 ಯೋಧರನ್ನ ಬಲಿ ತೆಗೆದುಕೊಂಡ ಉಗ್ರರ ಕೃತ್ಯದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ ಆಕ್ರೋಶದ ಮಾತು. ಸರಿಯಾಗಿ 9 ವರ್ಷದ ಬಳಿಕ ಪಹಲ್ಗಾಮ್ ಉಗ್ರ ದಾಳಿಯ ಬೆನ್ನಿಗೆ ಅಂದು ಹೇಳಿದ ಮಾತನ್ನ ಮೋದಿ ಸರ್ಕಾರ ಕಾರ್ಯರೂಪಕ್ಕೆ ತಂದಿದೆ. ಮುಗ್ಧ ಜನರ ರಕ್ತ ದೋಕುಳಿಯಾಡಿದ ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ಹರಿಯುತ್ತಿದ್ದ ಸಿಂಧೂ ಕಣಿವೆ ನೀರನ್ನ ಇದೀಗ ಸ್ಥಗಿತಗೊಳಿಸುವ ನಿರ್ಧಾರ ಈಗ ಖಾತ್ರಿಯಾಗಿದೆ. ಹೀಗಾಗಿ ಈ ಮೂಲಕ ಇದುವರೆಗೂ ಸಂಗ್ರಹಿಸಿರುವ ನೀರನ್ನ ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನ ಪೂರೈಕೆ ಮಾಡಲು ನಿರ್ಧಾರ ಮಾಡಲಾಗಿದೆ. ಜೊತೆಗೆ ಮುಂದುವರೆದು ಹನಿ ನೀರನ್ನು ಕೂಡ ಪಾಕಿಸ್ತಾನಕ್ಕೆ ಬಿಡುವುದಿಲ್ಲ ಎಂದು ಪಣ ತೊಟ್ಟಿರುವ ಭಾರತವು ಅದಕ್ಕಾಗಿ 3 ರೀತಿಯ ಯೋಜನೆಗಳನ್ನ ರೂಪಿಸಿಕೊಂಡಿದೆ. ಅಲ್ಪಾವಧಿ, ಮಧ್ಯಾವಧಿ ಮತ್ತು ದೀರ್ಘಾವಧಿ ಯೋಜನೆಗಳು ಎಂದು ವಿಂಗಡಿಸಲಾಗಿದೆ. ಅಲ್ಪಾವಧಿ ಯೋಜನೆಯಲ್ಲಿ ನದಿ ಪಾತ್ರದಲ್ಲಿನ ಅಣೆಕಟ್ಟೆಗಳು ಹಾಗೂ ಕಾಲುವೆಗಳ ಹೂಳೆತ್ತಲು ಸಾಧ್ಯವಿರುವ ಕಡೆಗಳಲ್ಲಿ ಚೆಕ್ ಡ್ಯಾಂ ನಿರ್ಮಿಸಲು ತೀರ್ಮಾನಿಸಲಾಗಿದೆ. ಆ ಮೂಲಕ ನದಿ ನೀರಿನ ಹರಿವು ಸಹಜವಾಗಿಯೇ ಕಡಿಮೆಯಾಗುತ್ತದೆ ಎನ್ನುವುದು ಸರ್ಕಾರದ ಲೆಕ್ಕಾಚಾರ ಎಂದು ಮಾಹಿತಿ ಬಂದಿದೆ. ಅಲ್ಲದೆ ಜಲ ಒಪ್ಪಂದ ಅಮಾನತುಗೊಂಡಿರುವ ಹಿನ್ನೆಲೆಯಲ್ಲಿ 2021ರಲ್ಲಿ ಅನುಮೋದಿಸಲಾದ 5282 ಕೋಟಿ ರೂಪಾಯಿ ಮೊತ್ತದ ರಾಠಲ್ ಜಲಾಶಯ ಯೋಜನೆ ನಿರ್ಮಾಣ ಕಾರ್ಯ ಕೈಗೆತ್ತಿಕೊಳ್ಳಬಹುದಾಗಿದೆ. ಜೊತೆಗೆ ಕಿಸ್ತಾವರದ ದ್ರಾಪ್ಚಲ್ ಸಮೀಪದ ಸುರಂಗ ನಿರ್ಮಿಸುವ ಮೂಲಕ ಚೇನಾಬ್ ನದಿ ನೀರನ್ನ ಕಾಶ್ಮೀರದ ಕಡೆಗೆ ತಿರುಗಿಸುವ ಅವಕಾಶವೂ ಕೂಡ ಇದೆ ಎಂದು ಹೇಳಲಾಗ್ತಿದೆ. ಆದರೆ ನೀರು ನಿಲ್ಲಿಸುವುದು ಯುದ್ಧಕ್ಕೆ ಸಮ ಎಂದು ಕರೆದಿರುವ ಪಾಕಿಸ್ತಾನ ಒಪ್ಪಂದ ರಚನೆಗೆ ಕಾರಣವಾಗಿದ್ದ ವಿಶ್ವ ಬ್ಯಾಂಕ್ ಮೊರೆ ಹೋಗುವುದಾಗಿ ಘೋಷಣೆ ಮಾಡಿದೆ. ಪ್ರತಿಯಾಗಿ ಕಾನೂನು ಹೋರಾಟಕ್ಕೂ ಕೂಡ ಭಾರತ ಸಜ್ಜಾಗಿದೆ ಎನ್ನಲಾಗ್ತಿದೆ. ಆದರೆ ಪಾಕಿಸ್ತಾನವನ್ನ ಯಾವೆಲ್ಲ ಕ್ರಮಗಳಿಂದ ಕಟ್ಟಿ ಹಾಕಲು ಸಾಧ್ಯವಾಗುತ್ತೋ ಅಷ್ಟೆಲ್ಲ ದಾರಿಯನ್ನು ಕೂಡ ಇದೀಗ ಭಾರತವು ಹುಡುಕುತ್ತಿದೆ ಎನ್ನಬಹುದು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.